ಹರೇ ಕೃಷ್ಣ. ಎಲ್ರಿಗೂ ನಾನು ಹೇಳ್ತಾ ಇರೋದು ತುಂಬ ಫಾಸ್ಟ್ ಆಗ್ತಿದೆ ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ತೈತ್ತಿರೀಯ ಉಪನಿಷತ್ತಿನ ಪರಿಚಯ ಅಂತ ಅಂದರೆ ಇದು ಯಜುರ್ವೇದದ ತೈತ್ತಿರೀಯ ಶಾಖೆಗೆ ಸೇರಿದೆ. ಇದು ಮುಖ್ಯವಾಗಿ 3 ಭಾಗಗಳನ್ನು ಹೊಂದಿರುತ್ತೆ. ಪ್ರತಿಯೊಂದು ಭಾಗವೂ ಕೂಡ ಆಳವಾಗಿ ತಾತ್ವಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಕೆಲವು ವಿಷಯಗಳನ್ನು ಹೇಳುತ್ತೆ. ಇದು ಉಪನಿಷತ್ತುಗಳಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಮಹತ್ವಪೂರ್ಣವಾದದ್ದು. ಅಂದರೆ ಉಪನಿಷತ್ತಿನ 3 ಅಧ್ಯಾಯಗಳಂದರೆ ತೈತ್ತಿರೀಯ ಉಪನಿಷತ್ತಿನಲ್ಲಿ 3 ಅಧ್ಯಾಯಗಳು ಯಾವ್ಯಾವಂದರೆ ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ. ಓಕೆನಾ. ಶಿಕ್ಷಾವಲ್ಲಿಯಲ್ಲಿ ಶಿಕ್ಷಣದ ಭಾಗವನ್ನು ಹೇಳುತ್ತೆ. ಅಂದರೆ ಇಲ್ಲಿ ಹೇಗೆ ಪಠಿಸಬೇಕು, ಸರಿಯಾದ ಕ್ರಮವನ್ನು, ವೇದಗಳನ್ನು ಹೇಗೆ ಓದಬೇಕು, ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು, ಆ ಸ್ವರಗಳನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಹೇಳುತ್ತೆ. ಮತ್ತು ಇದು ಕೇವಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಅಂತ ಇರೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಯಾರ್ಯಾರು ಆಧ್ಯಾತ್ಮಿಕ ಮಾರ್ಗಗಳನ್ನು ಪಡಿಬೇಕು ಅಂತಿದ್ದರೂ ಅವರು ಎಲ್ಲರೂ ನೋಡ್ಕೊಬೋದು. ಮತ್ತು ಗುರುಕುಲದಿಂದ ಹೊರಗಡೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಗುರುವು ನೀಡುವ ಪ್ರಸಿದ್ಧ ಉಪದೇಶಗಳು ಈ ವಲ್ಲಿಯಲ್ಲಿದೆ. ಸತ್ಯಂ ವದಃ ಅಂದರೆ ಸತ್ಯವನ್ನೇ ನುಡಿ, ಧರ್ಮಂಚರ ಧರ್ಮವನ್ನು ಆಚರಿಸು, ಮತ್ತು ಮಾತೃದೇವೋಭವ ಅಂತ ಇಲ್ಲಿ ಹೇಳುತ್ತೆ. ಮತ್ತು ನೆಕ್ಸ್ಟ್ ಬ್ರಹ್ಮಾನಂದವಲ್ಲಿಯಲ್ಲಿ ಬ್ರಹ್ಮನ ಆನಂದದ ಭಾಗವನ್ನು ವಿವರಿಸುತ್ತೆ. ಇದು ಉಪನಿಷತ್ತಿನ ಪ್ರಮುಖ ಭಾಗ. ಇದು ಬ್ರಹ್ಮನ ಸ್ವರೂಪ ಮತ್ತು ಆನಂದವನ್ನು ವಿವರಿಸುತ್ತೆ. ಈ ವಲ್ಲಿಯಲ್ಲಿ ಪ್ರಸಿದ್ಧವಾದ ಪಂಚಕೋಶ ಸಿದ್ಧಾಂತವನ್ನು ವಿವರಿಸುತ್ತೆ. ಮತ್ತು ಮನುಷ್ಯನ 5 ಪದರಗಳಿರುವಂತಹ 5 ಕೋಶಗಳಿರುವಂತಹ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳನ್ನು ಹೇಳುತ್ತೆ. ಅನ್ನಮಯ ಅಂದರೆ ಭೌತಿಕ ದೇಹ, ಆಹಾರದಿಂದ ಮಾಡಲ್ಪಟ್ಟಿದೆ. ಪ್ರಾಣಮಯ ಅಂತ ಅಂದರೆ ಉಸಿರಾಟ ಮತ್ತು ಶಕ್ತಿಯ ಮಟ್ಟ. ಮನೋಮಯ ಅಂದರೆ ಚಿಂತನೆ, ಭಾವನೆಗಳು, ಮನಸ್ಸು. ವಿಜ್ಞಾನಮಯ ಅಂದರೆ ಬುದ್ಧಿ ಅಥವಾ ವಿವೇಕ ಅಂದರೆ ನಿರ್ಣಯನ ತೆಗೆದುಕೊಳ್ಳೋದು. ಆನಂದಮಯ ಕೋಶ ಅಂದರೆ ಪರಮಾನಂದದ ಸ್ಥಿತಿ, ಆತ್ಮದ ಮೂಲ ಸ್ವರೂಪವನ್ನು. ಈ 5 ಕೋಶಗಳನ್ನು ಮೀರಿ ನಾವು ಆಂತರಿಕ ಆತ್ಮವನ್ನು ಹೇಗೆ ಅರಿಬೇಕು ಅಂತ ಈ ಒಂದು ಪಾಯಿಂಟ್ಸಲ್ಲಿ ಹೇಳುತ್ತೆ. ನೆಕ್ಸ್ಟ್ ಭೃಗು ಮಹರ್ಷಿಯವ್ರದ್ದು, ಭೃಗು ಋಷಿಯರ ಭಾಗ ಅಂದರೆ ಭೃಗುವಲ್ಲಿ. ಇದು ಬ್ರಹ್ಮಾನಂದವಲ್ಲಿಯಲ್ಲಿನ ಜ್ಞಾನವನ್ನು ಒಂದು ಸಂವಾದದ ಮೂಲಕ ವಿವರಿಸುತ್ತೆ. ಈ ಭಾಗದಲ್ಲಿ ವರುಣ ಋಷಿಯು ತನ್ನ ಮಗ ಭೃಗುವಿಗೆ ಬ್ರಹ್ಮನ ಸ್ವರೂಪವನ್ನು ಕ್ರಮೇಣವಾಗಿ ವಿವರಿಸ್ತಾನೆ. ಭೃಗುವು ಮೊದಲು ಆಹಾರವನ್ನು ಬ್ರಹ್ಮ ಎಂದು ಭಾವಿಸ್ತಾನೆ, ನಂತರ ಪ್ರಾಣ, ಮನಸ್ಸು, ವಿಜ್ಞಾನ ಮತ್ತು ಕೊನೆಯಲ್ಲಿ ಆನಂದವನ್ನು ಬ್ರಹ್ಮ ಅಂತ ಅರಿತುಕೊಳ್ತಾನೆ. ಈ ಮೂಲಕ ಬ್ರಹ್ಮನ್ ಎಂದರೆ ಆನಂದದ ಮೂಲ ಅಂತ ತಿಳಿತಾರೆ. ಉಪನಿಷತ್ತಿನ ಮಹತ್ವ ಶಿಕ್ಷಣಕ್ಕೆ ತುಂಬ ಆದರ್ಶ ಇದು. ಮತ್ತು ಪಂಚಕೋಶಗಳ ಸಿದ್ಧಾಂತ, ಬ್ರಹ್ಮತತ್ವದ ವಿವರಣೆ. ಈ ಒಂದು ತೈತ್ತಿರೀಯ ಉಪನಿಷತ್ತು ಕೇವಲ ತಾತ್ವಿಕ ಚಿಂತನೆಗಳನ್ನು ನೀಡದೆ ಮಾನವನ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಾರ್ಥಕಗೊಳಿಸಲು ತುಂಬ ಪರಿಣಾಮಕಾರಿಯಾಗಿರುತ್ತೆ.